ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಸತ್ಯ ಅನ್ನೋದಕ್ಕೊಂದು ವಿಶೇಷವಾದ ಗುಣ ಇದೆ. ನೀವು ಅದನ್ನು ಎಷ್ಟೇ ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡಿ, ಬೆಂಕಿಗೆ ಹಾಕಿ ಸುಡಿ, ಭೂಮಿಯಲ್ಲಿ ಹೂತಿಡಿ, ಸಾಗರದ ತಳ ಸೇರಿಸಿಬಿಡಿ, ನೀವು ಏನು ಮಾಡಿದ್ರು ಇವತ್ತಲ್ಲ ನಾಳೆ ಅದು ಅಲ್ಲಿಂದ ಎದ್ದು ಬರುತ್ತೆ, ಜಗತ್ತಿಗೆ ಗೊತ್ತಾಗತ್ತೆ. ಈಗ ಹಿಂದೂ ಮಹಾಸಾಗರದಲ್ಲಿ ಕೂಡ ಅಂಥದ್ದೇ ಒಂದು ಘಟನೆ ನಡೀತಾ ಇದೆ. ಸುಮಾರು 239 ಮಂದಿಯ ನಿಗೂಢ ಕಣ್ಮರೆ ಪ್ರಕರಣ ಅದು. ಅದರ ಭಯಾನಕ ಸತ್ಯಗಳೀಗ ಒಂದೊಂದಾಗಿ ಹೊರಬರುವ ಕಾಲ ಹತ್ತಿರವಾಗ್ತಾ ಇದೆ. ಹಾಗಾದ್ರೆ ಅವತ್ತಲ್ಲಿ ಏನಾಯ್ತು? ಅಷ್ಟೊಂದು ಜನ ಸಮುದ್ರದಲ್ಲಿ ಹೇಗೆ ಕಾಣೆಯಾದರು? ಅದು ಹೊರಬರೋದಾದರೂ ಹೇಗೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, 2014ರಲ್ಲಿ ಇಡೀ ಜಗತ್ತನ್ನೇ ದಿಗ್ಭ್ರಮೆಗೆ, ದುಃಖಕ್ಕೆ ಈಡಾಗೋ ಹಾಗೆ ಮಾಡಿದ ಘಟನೆಗಳ ಪೈಕಿ ಅದು ಕೂಡ ಒಂದು. ಅದು 2014ರ ಮಾರ್ಚ್ 8 ಮಲೇಷ್ಯಾದ ಕೌಲಾಲಂಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಬೀಜಿಂಗ್ಗೆ ಹೋಗೋದಕ್ಕೆ MH370 ಅನ್ನೋ ವಿಮಾನ ಸಿದ್ಧ ಆಗಿತ್ತು. ಅದರಲ್ಲಿ ಒಟ್ಟು 227 ಪ್ರಯಾಣಿಕರಿದ್ದರು, 12 ಮಂದಿ ಸಿಬ್ಬಂದಿ ಕೂಡ ಇದ್ದರು. ಆ ಪೈಕಿ 153 ಮಂದಿ ಚೀನಿಯರಿದ್ದರೆ 36 ಮಂದಿ ಮಲೇಷಿಯನ್ನರಿದ್ದರು. ಇನ್ನುಳಿದ ದೇಶಗಳ 38 ಪ್ರಯಾಣಿಕರು ಕೂಡ ಇದ್ದರು. ಆ ವಿಮಾನದ ಪೈಲಟ್ ಕ್ಯಾಪ್ಟನ್ ಝೈರ್ ಅಹಮದ್ ಶಾ ಹಾಗೂ ಕೋ ಪೈಲಟ್ ಫಾರಿಕ್ ಅಬ್ದುಲ್ ಹಮೀದ್. ಈ ಝೈರ್ ಅಹಮದ್ ಶಾ ತುಂಬಾನೇ ಅನುಭವಿ ಪೈಲಟ್ ಅನ್ನಿಸ್ಕೊಂಡಿದ್ರು. ವಿಮಾನದ ಫ್ಯೂಯಲ್, ಆಕ್ಸಿಜನ್, ಇಂಜಿನ್ ಹೀಗೆ ಎಲ್ಲವನ್ನ ಇನ್ನೊಮ್ಮೆ ಚೆಕ್ ಮಾಡಿಕೊಂಡ ನಂತರ ಮಧ್ಯರಾತ್ರಿ ಸುಮಾರು 12 ಗಂಟೆ 41 ನಿಮಿಷಕ್ಕೆ ಈ ವಿಮಾನ ಆಗಸದ ಕಡೆಗೆ ಹಾರಿತು. 1 ಗಂಟೆ 22 ನಿಮಿಷಕ್ಕೆ ಸೌತ್ ಚೀನಾ ಸಮುದ್ರವನ್ನು ತಲುಪಿತು. ಅಲ್ಲಿಂದ ಮುಂದಕ್ಕೆ ಚೈನಾದ ರಾಜಧಾನಿಯ ಕಡೆಗೆ ಹೋಗಬೇಕಾದ ವಿಮಾನ ಇದ್ದಕ್ಕಿದ್ದ ಹಾಗೆ ತನ್ನ ದಿಕ್ಕನ್ನು ಬದಲಿಸಿಕೊಂಡು ಬಿಡ್ತು. ಹಾಗಂತ ಅದು ಕೌಲಾಲಂಪುರಕ್ಕೆ ಕೂಡ ಹಿಂತಿರುಗಿ ಬರಲಿಲ್ಲ. ಬದಲಿಗೆ ಮಲಕ್ಕಾ ಜಲಸಂಧಿಯನ್ನು ದಾಟಿ ಅಂಡಮಾನ್ ನಿಕೋಬಾರ್ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತು. ಇದಕ್ಕೆ ಏನಾಗಿದೆ ಅಂತ ಅಂದುಕೋತಿರುವಾಗಲೇ ಆ ವಿಮಾನ ATCಗಳಿಂದ ತನ್ನ ಸಂಪರ್ಕವನ್ನು ಕಳ್ಕೊಳ್ತು. ಯಾವುದೇ ದೇಶದ ರಡಾರ್ಗೂ ಅದು ಸಿಗಲಿಲ್ಲ. ವಿಮಾನ ಏನಾಯ್ತು ಅನ್ನೋದು ಕೂಡ ಪತ್ತೆ ಆಗಲಿಲ್ಲ. ಅರೆ, ಅದರಲ್ಲಿ 230ಕ್ಕೂ ಹೆಚ್ಚು ಪ್ರಯಾಣಿಕರಿದ್ರು. ಅದನ್ನ ಹಾಗೆ ಬಿಡೋದಕ್ಕಾಗತ್ತಾ? ಮರುದಿನದ ಬೆಳಗ್ಗೆಯಿಂದಲೇ ಆ ವಿಮಾನದ ಹುಡುಕಾಟ ಅಲ್ಲಿ ಆರಂಭ ಆಯಿತು. ಅದಕ್ಕಾಗಿ ಅಂತಾರಾಷ್ಟ್ರೀಯ ನೆರವನ್ನು ಕೂಡ ಪಡ್ಕೊಳ್ಳಾಯಿತು. ಇಷ್ಟಾದರೂ ಅಲ್ಲಿ ಆ ವಿಮಾನದ ಬಗ್ಗೆ ಯಾವ ಮಾಹಿತಿಯೂ ಸಿಗಲಿಲ್ಲ. ಮಲೇಷಿಯಾ ಸರ್ಕಾರ ಆ ವಿಮಾನದಲ್ಲಿದ್ದವರೆಲ್ಲ ಸಾವನ್ನಪ್ಪಿದ್ದಾರೆ ಅಂತ ಘೋಷಿಸಿತು. ಅದಾದ ಮೇಲೆ ಅವರು ಕೂಡ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಹೀಗೆ 3 ವರ್ಷಗಳು ಕಳೆದು ಹೋದ ಮೇಲೆ ಅಲ್ಲೊಂದು ವಿಚಿತ್ರ ನಡೀತು. ಹಿಂದೂ ಮಹಾಸಾಗರದಲ್ಲಿರುವ ರಿಯೂನಿಯನ್ ದ್ವೀಪದಲ್ಲಿ ವಿಮಾನದ ಅವಶೇಷ ಒಂದು ಪತ್ತೆ ಆಯಿತು. ಅದು ವಿಮಾನದ ಲ್ಯಾಂಡಿಂಗ್ ಗೇರ್ ಆಗಿತ್ತು. ಈ ಹಿಂದೆ ಅಲ್ಲೊಂದು ವಿಮಾನ ಕಾಣೆಯಾಗಿದ್ದು, ಅದಕ್ಕಾಗಿ ಮಲೇಷಿಯಾ ಹುಡುಕಾಟ ನಡೆಸಿದ್ದು ಗೊತ್ತಿತ್ತಲ್ಲ. ಹೀಗಾಗಿ ರಿಯೂನಿಯನ್ ಸರ್ಕಾರ ಈ ವಿಷಯನ ಮಲೇಷಿಯಾಗೆ ತಿಳಿಸಿತು. ಆನಂತರ ಮತ್ತೆ MH370 ವಿಮಾನದ ಹುಡುಕಾಟದ ಕೆಲಸ ಶುರುವಾಯಿತು. ಆ ದ್ವೀಪದಲ್ಲಿ ಸಿಕ್ಕ ವಸ್ತುಗಳನ್ನು ಪರೀಕ್ಷೆಗೆ ಕಳುಹಿಸಲಾಯಿತು. ಅದು ಕಳೆದು ಹೋದ ವಿಮಾನದ ಅವಶೇಷ ಅನ್ನೋದು ಕನ್ಫರ್ಮ್ ಆಯಿತು. ಇದಾದ ಬಳಿಕ ಹಿಂದೂ ಮಹಾಸಾಗರದ ತಟದಲ್ಲಿರುವ ಎಲ್ಲ ದೇಶಗಳಲ್ಲೂ ವಿಮಾನದ ಅವಶೇಷಗಳೇನಾದರೂ ಸಿಗುತ್ವಾ ಅಂತ ಹುಡುಕಾಡುವ ಕೆಲಸವನ್ನು ಆರಂಭ ಮಾಡಲಾಯಿತು. 2017ರ ಕೊನೆಯ ಹೊತ್ತಿಗೆ ಅಲ್ಲಿ ಸುಮಾರು 20 ಅವಶೇಷಗಳು ಸಿಕ್ಕಿದ್ವು. ಅಲ್ಲಿಗೆ ಮಲೇಷಿಯಾದ MH370 ಅನ್ನೋ ನಾಗರಿಕ ವಿಮಾನ ಹಿಂದೂ ಮಹಾಸಾಗರದಲ್ಲಿ ಪತನ ಆಗಿದೆ ಅನ್ನೋದು ಕನ್ಫರ್ಮ್ ಆಯಿತು. ಇಲ್ಲಿ ವಿಮಾನ ಏನೋ ಸಮುದ್ರಕ್ಕೆ ಬಿದ್ದಿತ್ತು, ಆದರೆ ಅದಕ್ಕೆ ಕಾರಣ ಏನು? ಅದು ಕೂಡ ಯಾವ ರೆಕಾರ್ಡ್ಗಳಿಗೂ ಸಿಗದೆ ಅದು ಹೇಗೆ ಇಲ್ಲಿವರೆಗೆ ಬಂತು? ಇದು ಯಾರ ಕೆಲಸ ಇರಬಹುದು ಅನ್ನೋದ್ರ ಬಗ್ಗೆ ತನಿಖೆಗಳು ಆರಂಭ ಆದವು. ಆಗ ಶುರುವಾಗಿದ್ದು ಕ್ಯಾಪ್ಟನ್ ಅಹಮದ್ ಶಾ ಈ ವಿಮಾನವನ್ನು ಬೇಕಂತಲೇ ಪತನ ಮಾಡಿರಬಹುದು ಅನ್ನೋ ಅನುಮಾನ. ಇಲ್ಲಿ ಈ ವಾದವನ್ನು ಮಂಡಿಸುವ ಸಂಶೋಧಕರು ಅದಕ್ಕೊಂದಷ್ಟು ಕಾರಣಗಳನ್ನು ಕೂಡ ಕೊಡ್ತಾರೆ. ಕ್ಯಾಪ್ಟನ್ ಅಹಮದ್ ಶಾ ತುಂಬಾನೇ ಅನುಭವಿ ಪೈಲಟ್ ಆಗಿದ್ರು, ಆದರೆ ಆತ ಸಾಕಷ್ಟು ಮಾನಸಿಕ ಸಮಸ್ಯೆಗಳಿಂದ ನರಳುತ್ತಾ ಇದ್ರು. ಆತನ ಸಂಸಾರಿಕ ಜೀವನ ಉತ್ತಮವಾಗಿರಲಿಲ್ಲ. ಆತ ಡಿಪ್ರೆಷನ್ ನಲ್ಲಿದ್ದ. ಇಷ್ಟಾದರೂ ಕೂಡ ಕೆಲಸ ಬಿಟ್ಟಿರಲಿಲ್ಲ, ಕೆಲಸವನ್ನು ಮುಂದುವರಿಸುತ್ತಲೇ ಇದ್ದ. ಆ ಡಿಪ್ರೆಷನ್ ನಲ್ಲೇ ಈ ಪೈಲಟ್ ವಿಮಾನವನ್ನು ಕೆಡವಿರಬಹುದು ಅನ್ನೋದು ಒಂದಷ್ಟು ಜನರ ವಾದ. ಆದರೆ ಈ ವಾದವನ್ನು ಕೂಡ ಸಾಕಷ್ಟು ಜನ ಒಪ್ಪೋದಕ್ಕೆ ಸಿದ್ಧ ಇಲ್ಲ. ಅಫ್ಕೋರ್ಸ್ ಪೈಲಟ್ ಡಿಪ್ರೆಷನ್ಗೆ ಒಳಗಾಗಿರಬಹುದು. ಅಕಸ್ಮಾತ್ ಆತ ಸಾಯ್ಬೇಕು ಅಂದ್ಕೊಂಡಿದ್ರೆ ತಾನೊಬ್ಬ ಸಾಯ್ತಿದ್ನೇ ಹೊರತು 238 ಜನರನ್ನ ಯಾಕೆ ತಗೊಂಡು ಹೋಗ್ತಾ ಇದ್ದ? ಇದು ಸಾಧ್ಯ ಇಲ್ಲದ ಮಾತು ಅಂತ ಕೆಲವರು ಹೇಳ್ತಾರೆ. ಹೀಗಾಗಿ ಬೋಯಿಂಗ್ನ ಸಂಶೋಧಕರ ತಂಡ ಅಲ್ಲಿ ಒಂದಷ್ಟು ಸಂಶೋಧನೆಗಳನ್ನು ನಡೆಸಿ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಡ್ತಾ ಇದೆ. ಗೆಳೆಯರೆ, ಇಲ್ಲಿ ಈ ವಿಮಾನ ಪತನ ಅನ್ನೋದು ಒಂದು ಆಕಸ್ಮಿಕ ಅಥವಾ ಅಪಘಾತ ಅಲ್ಲ. ಇದು ಉದ್ದೇಶಪೂರ್ವಕವಾಗಿ ಮಾಡಿದ ಕೃತ್ಯ ಅಂತ ಹೇಳೋದಕ್ಕೆ ಅಲ್ಲಿ ಸಾಕಷ್ಟು ಕಾರಣಗಳನ್ನು ತಜ್ಞರು ಕೊಡ್ತಾರೆ.
ಕೊಡ್ತಾ ಇದ್ದಾರೆ. ಈ ವಿಮಾನ ಕೌಲಾಲಂಪುರದಿಂದ ಬೀಜಿಂಗ್ಗೆ ಹೋಗಬೇಕಿತ್ತು. ಹೀಗಾಗಿ ಅದರಲ್ಲಿ ಸಾಕಷ್ಟು ಇಂಧನವನ್ನು ತುಂಬಲಾಗಿತ್ತು. ಇನ್ನು ವಿಮಾನದ ಪೈಲಟ್ಗೆ ತಾನು ನಡೆಸುವ ವಿಮಾನದಲ್ಲಿ ಎಷ್ಟು ಇಂಧನ ಇದೆ, ಟೇಕ್ ಆಫ್ ಆಗುವ ರನ್ವೇ ಎಷ್ಟು ಮೀಟರ್ ಉದ್ದ ಇದೆ, ಆ ವಿಮಾನ ಯಾವ ಹಾದಿಯಲ್ಲಿ ಎಲ್ಲಿಗೆ ಹೋಗಬೇಕು, ಅಲ್ಲಿನ ಹವಾಮಾನ ಹೇಗಿದೆ, ಆ ಮಾರ್ಗದಲ್ಲಿ ಬರೋ ಬೇರೆ ವಿಮಾನಗಳು ಯಾವುವು ಮುಂತಾದ ಎಲ್ಲ ಮಾಹಿತಿಯನ್ನ ಮೊದಲೇ ಕೊಡಲಾಗಿರುತ್ತೆ. ಜೊತೆಗೆ ಅವರು ATCಗಳ ಜೊತೆ ನಿರಂತರ ಸಂಪರ್ಕದಲ್ಲೂ ಇರ್ತಾರೆ. ಇನ್ನು ಚೈನಾದ ಕಡೆ ಹೋಗ್ತಾ ಇದ್ದ ವಿಮಾನ ವಿನಾಕಾರಣ ತನ್ನ ದಿಕ್ಕನ್ನು ಬದಲಿಸಿಕೊಳ್ತು. ಆ ನಂತರ ಅದು ಅಪಘಾತಕ್ಕೀಡಾಗಿ ಹಿಂದೂ ಮಹಾಸಾಗರದಲ್ಲಿ ಬಿತ್ತು ಅಂತ ಅಂದುಕೊಂಡ್ರೂ ಕೂಡ ವಿಮಾನ ಪತನಾನಂತರ ಅದರಲ್ಲಿದ್ದ ಫ್ಯೂಯಲ್ ನೀರಿನ ಮೇಲೆ ತೇಲಬೇಕು ಮತ್ತು ಆ ಮೂಲಕ ವಿಮಾನ ಎಲ್ಲಿ ಬಿದ್ದಿದೆ ಅನ್ನೋದು ಗೊತ್ತಾಗಬೇಕು. ಆದರೆ ಅಲ್ಲಿ ಅದು ಕೂಡ ಆಗಿಲ್ಲ. ಆ ವಿಮಾನ ಪತನಗೊಳ್ಳುವ ಸಮಯದಲ್ಲಿ ಪೈಲಟ್ ಯಾವ ಸಂದೇಶವನ್ನು ಕಳುಹಿಸಿಲ್ಲ ಮತ್ತು ಅದರಲ್ಲಿನ ಅಷ್ಟು ಇಂಧನ ಮುಗಿಯುವವರೆಗೆ ಅದು ಆಕಾಶದಲ್ಲಿ ಹಾರಾಡುತ್ತಲೇ ಇದೆ. ಅಂದರೆ ಉದ್ದೇಶಪೂರ್ವಕವಾಗಿ ಇಂಧನವನ್ನು ಖಾಲಿ ಮಾಡಿ ಆ ನಂತರ ಅದನ್ನು ಕೆಡವಲಾಗಿದೆ. ಇದು ಪೈಲಟ್ ಅಹಮದ್ ಶಾನ ಉದ್ದೇಶಪೂರ್ವಕ ಕೃತ್ಯ ಅನ್ನೋದು ಬೋಯಿಂಗ್ ಸಂಶೋಧಕ ಸಿಮೋನ್ ಹಾರ್ಡಿ ಅಭಿಪ್ರಾಯ. ಅಲ್ಲದೆ ಈ ವಿಮಾನ ಹಿಂದೂ ಮಹಾಸಾಗರದಲ್ಲಿನ ರನ್ನೆಟ್ ಟ್ರಂಚ್ನಲ್ಲಿ ಸಿಕ್ಕಾಕೊಂಡಿರೋ ಸಾಧ್ಯತೆಯನ್ನು ಕೂಡ ಹಾರ್ಡಿ ತಳ್ಳಿ ಹಾಕೋದಿಲ್ಲ. ಸಾಮಾನ್ಯವಾಗಿ ವಿಮಾನದ ಅವಶೇಷಗಳಲ್ಲಿನ ಫೈಬರ್ ಮತ್ತು ಪ್ಲಾಸ್ಟಿಕ್ನಂಥ ವಸ್ತುಗಳು ಕಾಲಕ್ರಮೇಣ ಸಮುದ್ರದ ತೀರಗಳಿಗೆ ಬಂದು ಬೀಳುತ್ತವೆ. ಆದರೆ ಇಲ್ಲಿ ಅದು ಕೂಡ ಆಗಿಲ್ಲದೆ ಇರೋದನ್ನು ಗಮನಿಸಿದರೆ ವಿಮಾನ ಪತನ ನಂತರ ಅದು ಸೀ ಟ್ರೆಂಚ್ಗೆ ಸಿಲುಕಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ಪೈಲಟ್ ಬೇಕಂತಲೇ 238 ಮಂದಿಯನ್ನು ಕೊಂದಿದ್ದಾನೆ ಅನ್ನೋ ಅಭಿಪ್ರಾಯಕ್ಕೆ ಬೋಯಿಂಗ್ ಸಂಸ್ಥೆ ಬರ್ತಾ ಇದೆ. ಆದರೆ ಇಲ್ಲೊಂದು ಪ್ರಶ್ನೆ ಎಲ್ಲರನ್ನೂ ಕಾಡುತ್ತೆ. ಅಹಮದ್ ಶಾ ಅನ್ನೋ ಸೀನಿಯರ್ ಪೈಲಟ್ ವಿಪರೀತ ಡಿಪ್ರೆಷನ್ಗೆ ಹೋಗಿದ್ದ. ಅವನಿಗೆ ಮೈ ತುಂಬ ಸಮಸ್ಯೆಗಳಿದ್ವು, ಕೌಟುಂಬಿಕ ಸಮಸ್ಯೆಗಳಿಂದ ನರಳುತ್ತಾ ಇದ್ದ. ಅವನು ತಾನು ಸಾಯೋದಲ್ಲದೆ ಬೇರೆಯವರನ್ನು ಕರ್ಕೊಂಡು ಹೋಗಿರಬಹುದಾದ ಸಾಧ್ಯತೆಗಳನ್ನು ಒಪ್ಪೋಣ. ಆದರೆ ಅಲ್ಲಿ ಒಬ್ಬೇ ಪೈಲಟ್ ಇರಲಿಲ್ಲ, ಕೋ ಪೈಲಟ್ ಕೂಡ ಇದ್ದ. ವಿಮಾನವನ್ನು ಅಪಘಾತಕ್ಕೀಡು ಮಾಡುವಾಗ ಕೋ ಪೈಲಟ್ ಆದರೂ ಒಂದು ಸಂದೇಶವನ್ನು ಕಳುಹಿಸಬಹುದಿತ್ತಲ್ವಾ? ಆ ವಿಮಾನ ದಿಕ್ಕು ಬದಲಿಸುವಾಗಲೂ ಅವನು ಯಾಕೆ ಸುಮ್ಮನಿದ್ದ? ಅಲ್ಲಿ ಕೋ ಪೈಲಟ್ ಕೂಡ ಅಹಮದ್ ಶಾನ ಜೊತೆ ಸೇರಿದ್ನ? ವಿಮಾನದ ದುರ್ಘಟನೆ ಹಿಂದೆ ಬೇರೆ ಯಾವುದಾದ್ರೂ ಸಂಚಡಗಿದೆಯಾ? ಅಥವಾ ಅಹಮದ್ ಶಾ ಕೋ ಪೈಲಟ್ಗೆ ಏನಾದರೂ ಮಾಡಿ ಒಬ್ಬನೇ ವಿಮಾನವನ್ನು ಹಿಂದೂ ಮಹಾಸಾಗರದ ಕಡೆಗೆ ತಗೊಂಡು ಹೋದ್ನಾ? ಈ ಮಾಹಿತಿಗಳು ಗೊತ್ತಾಗಬೇಕು ಅಂದರೆ ಆ ವಿಮಾನದ FDR ಫ್ಲೈಟ್ ಡಾಟಾ ರೆಕಾರ್ಡರ್ ಅಥವಾ ಬ್ಲಾಕ್ ಬಾಕ್ಸ್ ಸಿಗಬೇಕು. ಈಗ ವಿಮಾನ ಯಾವುದೋ ಮರೈನ್ ಟ್ರಂಚಲ್ಲಿ ಸಿಕ್ಕಾಕೊಂಡಿರಬಹುದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಅಲ್ಲಿಂದ ಹೊರ ತೆಗೆಯೋದಕ್ಕೆ ಸಾಧ್ಯವಾದರೆ ಆ ಬ್ಲಾಕ್ ಬಾಕ್ಸಲ್ಲಿ ಏನಾದರೂ ಮಾಹಿತಿ ಸಿಕ್ಕರೆ ಮಾತ್ರ ಅಲ್ಲಿ ಏನಾಗಿರಬಹುದು ಅನ್ನೋದನ್ನು ಇನ್ನಷ್ಟು ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇಲ್ಲಿ ಸಾಕಷ್ಟು ಅನುಮಾನಗಳು ಮೂಡೋದಕ್ಕೆ ಕಾರಣ ಏನು ಅಂದರೆ ಆ ವಿಮಾನದಲ್ಲಿ ಚೈನಾದ ಜನ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ಚೈನಾ ಉಯ್ಗರ್ ಮುಸ್ಲಿಮರ ವಿಷಯದಲ್ಲಿ ಏನು ಮಾಡ್ತಾ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಷಯ. ಹೀಗಾಗಿ ಉಯ್ಗರ್ರ ವಿಷಯದಲ್ಲಿ ಸಿಟ್ಟು ಮಾಡಿಕೊಂಡ ಉಗ್ರರು ಯಾರಾದರೂ ಈ ವಿಮಾನವನ್ನು ಹೈಜಾಕ್ ಮಾಡಿ ಕೆಡವಿದ್ರ? ಅಕಸ್ಮಾತ್ ಹಾಗೇನಾದರೂ ಆಗಿದ್ರೆ ಅವರು ಅದನ್ನು ಹೇಳಿ ಮಾಡ್ತಾ ಇದ್ರು ಅಲ್ವಾ? ಇಂಥ ಕೃತ್ಯಗಳನ್ನು ಮಾಡೋದೇ ಪ್ರಚಾರಕ್ಕೆ. ಸೊ ವಿಮಾನವನ್ನು ಯಾವುದಾದ್ರೂ ಉಗ್ರ ಸಂಘಟನೆ ಅಪಹರಿಸಿದ್ರೆ, ಫಿದಾಯಿನ್ಗಳು ಇದನ್ನು ಬೀಳಿಸಿದ್ರೆ ಯಾವುದಾದ್ರೂ ಸಂಘಟನೆ ಆ ಕೃತ್ಯವನ್ನು ಕ್ಲೈಮ್ ಮಾಡ್ಕೋಬೇಕು. ಸೊ ಇದು ಉಗ್ರ ಕೃತ್ಯ ಅಲ್ಲದೇನೂ ಇರಬಹುದು. ಹಾಗೆ ಈ ಅಮೆರಿಕ, ರಷ್ಯಾ, ಚೈನಾದಂತಹ ದೇಶಗಳು ತಮಗಾಗದವರು ಯಾರೇ ಇದ್ದರೂ ಅವರನ್ನ ಯಾವ ಸುಳಿವು ಸಾಕ್ಷ್ಯಾಧಾರಗಳು ಇಲ್ಲದೆ ಕೊಲ್ಲಿಸಿ ಬಿಡುತ್ತವೆ. ಮೊನ್ನೆ ಪ್ರೆಗೋಜಿನ್ ಮತ್ತು ಅವನ ಜೊತೆಗಿದ್ದವರನ್ನ ರಷ್ಯಾ ಆಕಾಶದಲ್ಲಿ ಸ್ಫೋಟಿಸಿ ಅದನ್ನ ಅಪಘಾತ ಅನ್ನೋ ತರ ಚಿತ್ರಿಸಲಿಲ್ವೇ? ಹಾಗೆ ಇಲ್ಲಿ ಕೂಡ ಚೈನಾ ತನಗೆ ಬೇಡದ ಯಾರನ್ನಾದರೂ ಈ ವಿಮಾನದಲ್ಲಿ ಕೊಲ್ಲಿಸಿ ಬಿಡುತ್ತಾ? ಅಥವಾ ಪೈಲಟ್ ತನ್ನ ಮಾನಸಿಕ ಸ್ಥಿಮಿತ ಕಳ್ಕೊಂಡು ತಾನೇ ಈ ಕೃತ್ಯವನ್ನು ಮಾಡಿದ್ನಾ? ಇದ್ಯಾವುದೂ ಅಲ್ಲದೆ ವಿಮಾನದಲ್ಲೇ ಏನಾದರೂ ತೊಂದರೆ ಕಾಣಿಸ್ಕೊಂಡು ಅದನ್ನು ಎಲ್ಲೂ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಆಗದೆ ಸಮುದ್ರದಲ್ಲಿ ಕೆಡವಿರಬಹುದು ಅಂದ್ಕೊಳ್ಳೋದಕ್ಕೆ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಅದರಲ್ಲಿ ಸಾಕಷ್ಟು ಫ್ಯೂಯಲ್ ಇತ್ತು, ಎಲ್ಲಿಗೆ ಬೇಕಾದರೂ ಹೋಗಿ ಅದನ್ನು ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯತೆ ಇತ್ತು. ಇಷ್ಟಾದರೂ ಸುಮ್ಮನೆ ಇಂಧನ ಖಾಲಿಯಾಗೋವರೆಗೆ ಸಮುದ್ರದ ಮೇಲೆ ಹಾರಿಸಿ ಆ ನಂತರ ಅದನ್ನು ಕೆಡವಿರೋದ್ರಿಂದ ಅಲ್ಲಿ ಸಾಕಷ್ಟು ಅನುಮಾನಗಳು ಹುಟ್ಟುತ್ತಾ ಇವೆ. ಬಹುಶಃ ಬ್ಲಾಕ್ ಬಾಕ್ಸ್ ಸಿಕ್ಕಿದ್ರೆ ಒಂದಷ್ಟು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗುತ್ತೇನೋ, ಆದರೆ ಅದು ಇದುವರೆಗೆ ಸಿಕ್ಕಿಲ್ಲ. ಸೊ ಈ ವಿಮಾನದ ಬಗ್ಗೆ ಇನ್ನಷ್ಟು ತನಿಖೆಗಳು ನಡೀಬೇಕಿದೆ. ಆದರೆ ಈಗಾಗಲೇ ಅದರ ಹುಡುಕಾಟದಲ್ಲಿ ಕೋಟ್ಯಂತರ ಡಾಲರ್ಗಳನ್ನು ಖರ್ಚು ಮಾಡಿರೋ ಮಲೇಷ್ಯಾಗೆ ಇನ್ನಷ್ಟು ಹಣ ಖರ್ಚು ಮಾಡೋ ಆಸಕ್ತಿ ಇಲ್ಲ. ಆದರೆ ಟೆಕ್ಸಾನ್ ಅನ್ನೋ ಕಂಪನಿಯೊಂದು ಈ ವಿಮಾನವನ್ನು ನಾವು ಹುಡುಕೊಡ್ತೀವಿ ಅಂತ ಮುಂದೆ ಬಂದಿದೆ. ಅಲ್ಲಿ ವಿಮಾನ ಸಿಕ್ಕರೆ ಮಾತ್ರ ನಮಗೆ ಫೀಸ್ ಕೊಡಿ, ಇಲ್ಲದೆ ಇದ್ರೆ ನಿಮ್ಮ ಫೀಸ್ ಕೂಡ ಬೇಡ ಅಂತ ಆ ಸಂಸ್ಥೆ ಹೇಳ್ತಾ ಇದೆ. ಹೀಗಾಗಿ ಮಲೇಷ್ಯಾ ಸರ್ಕಾರ ಕೂಡ ಒಂದು ಚಾನ್ಸ್ ತಗೊಳ್ಳೋದಕ್ಕೆ ಹೋಗ್ತಾ ಇದೆ. ಕಳೆದ ಮಾರ್ಚ್ 3ನೇ ತಾರೀಕಿನಿಂದ ಈ ವಿಮಾನವನ್ನು ಹುಡುಕುವ ಕೆಲಸ ಆರಂಭ ಆಗಿದೆ. ಒಂದು ವೇಳೆ ಈ ಹೊಸ ಪ್ರಯತ್ನದಲ್ಲೇನಾದರೂ ವಿಮಾನದ ಅವಶೇಷಗಳು ಸಿಕ್ಕಿಬಿಟ್ರೆ ಜಗತ್ತಲ್ಲಿ ಅತಿ ದೊಡ್ಡ ರಹಸ್ಯವಾಗಿ ಉಳ್ಕೊಂಡು ಬಿಟ್ಟ ಅತಿ ದೊಡ್ಡ ದುರಂತವೊಂದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಹೊರಬೀಳೋ ಸಾಧ್ಯತೆ ಇರುತ್ತೆ.
ಇದು ಗೆಳೆಯರೆ MH370 ಅಪಘಾತದ ಬಗ್ಗೆ ಬೋಯಿಂಗ್ ಸಂಶೋಧಕರು ಹೇಳ್ತಾ ಇರೋ ಮಾತು ಹಾಗೂ ಅದನ್ನು ಹುಡುಕೋದಕ್ಕೆ ಶುರುವಾಗಿರುವ ಮತ್ತೊಂದು ಸುತ್ತಿನ ಪ್ರಯತ್ನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.